ಪುನೀತ್ ರಾಜ್ಕುಮಾರ್ ಸಮಾಧಿಗೆ ನಟ ಶಿವರಾಜ್ ಕುಮಾರ್ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅವನಿಲ್ಲದೆ ಹುಟ್ಟುಹಬ್ಬ ಆಚರಿಸೋಕೆ ದುಃಖ ಆಗ್ತಿದೆ. ಅಪ್ಪು ಇರಬೇಕಿತ್ತು. ತಮ್ಮನನ್ನ ನೆನೆದು ಶಿವಣ್ಣ ಭಾವುಕರಾಗಿದ್ದಾರೆ. ಅಪ್ಪು ಸಮಾಧಿ ದರ್ಶನ ಪಡೆಯುತ್ತಿದ್ದಾರೆ. ಸಾವಿರಾರು ಅಭಿಮಾನಿಗಳು ಸ್ಮಾರಕದ ಬಳಿ ಅಪ್ಪು ಅಪ್ಪು ಅಂತ ಕೂಗ್ತಾ ಇದ್ದಾರೆ. ಅಪ್ಪು ಫ್ಯಾನ್ಸ್. ಇನ್ನು ನೋಡ್ತಾ ಇದ್ದೀವಿ, ನಟ ಶಿವರಾಜ್ ಕುಮಾರ್ ಕೂಡ ಅಪ್ಪು ಸಮಾಧಿಗೆ ಭೇಟಿಯನ್ನ ಕೊಟ್ಟು ಅವನು ಇಲ್ಲದೆ ಬರ್ತ್ಡೇನ ಆಚರಣೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಪುತ್ರಿ ನಿವೇದಿತಾ ಸಾಥನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮೊಬೈಲ್ ಎತ್ತಪ್ಪ ಯಾರದು ಬಿಡಿ 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 ಇಲ್ಲ ಒಳ್ಳೆ ಇಲ್ಲ ಬಿಡಿ ಅಯ್ಯೋ, ಅದು ತುಂಬ ಒಂದು ನೆನ್ಸ್ಕೊಳ್ಳೋಕ್ಕೆ ಒಂದು ಸತಿ ನೋವಾಗುತ್ತೆ. ಯಾಕಂದರೆ 50th ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು. ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ರು ಇರ್ತಾನೆ. ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ. ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ, ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ದು ಪುರಿ ಜಗನ್ನಾಥ್. ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ಸೊ ಅದನ್ನು ನೆನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರೋದು ಅವನು ಹುಟ್ಟಿದಬ್ಬಕ್ಕೆ ಐ ಥಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಇಲ್ಲ, ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿದ್ದಾನೆ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡ್ಬಂದು ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದ. ಯಾತಿಗೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನಿಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ಪ್ರತಿ ವರ್ಷ ಹುಟ್ಟುಹಬ್ಬ ಬರುತ್ತೆ, ಬಟ್ 50ನೇ ವರ್ಷ ಹುಟ್ಟುಹಬ್ಬ ಒಂಥರ ಸ್ಪೆಷಲ್ ಅದು. ಸೊ ಅಪ್ಪು ಸರ್ ಇಲ್ಲ ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಕೊರಗಂತೂ ಇದ್ದೇ ಇದೆ. ಎಷ್ಟು ಮಿಸ್ ಮಾಡಿಕೊಡ್ತಿದ್ರೆ ಈ ಕ್ಷಣದಲ್ಲಿ? ನಮಗೆ ಕೊರಗಿಲ್ಲ ಕಣೆ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನು ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ. ಸೊ ಬಿಡಿ ಬಿಡಿ ಇಲ್ಲ ಒಳ್ಳೆ ಇಲ್ಲ ಬಿಡಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.